ವಿಶೇಷವಾಗಿ ಐಟಿ ಹಬ್ ಒಂದು ಹೊಸ ಸ್ಪೆಷಲ್ ನ್ಯೂಸ್ ಅನ್ನ ಕೊಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ಮುಖ್ಯಮಂತ್ರಿಗಳು ಇಬ್ರು ಕೂಡ ರಕ್ಷಣಾ ಮಂತ್ರಿಗಳಿಗೆ ಒಂದು ಮನವಿಯನ್ನ ನಾವು ಸಲ್ಲಿಸಿದ್ದೆವು. ನಾನು ಅಧಿಕಾರದ ಜವಾಬ್ದಾರಿಯನ್ನ ನಮ್ಮ ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಐಟಿ ಹಬ್ ಏನು ಬೆಳ್ಳಂದೂರು ಮತ್ತು ಆ ಸುತ್ತಮುತ್ತ ಏನಿದೆ ಕಂಪ್ಲೀಟ್ ಔಟರ್ ರಿಂಗ್ ರೋಡ್ ಆ ಜನರ ಸಮಸ್ಯೆಯನ್ನ ವಿಚಾರಿಸಿದ್ದೆ. ಸುಮಾರು ದಿನಕ್ಕೆ 8 ಮೇಲ್ ನನಗೆ ಬರ್ತಾ ಇರ್ತದೆ. ಟ್ರಾಫಿಕ್ ಎಂಜಿ ರೋಡಿಂದ ಆ ಬೆಳ್ಳಂದೂರು ಏರಿಯಾಗೆ ತಲುಪಲಿಕ್ಕೆ ಸುಮಾರು 45 ನಿಮಿಷ 1 ಗಂಟೆ ಆಗ್ತಾ ಇದೆ ಅಂತ ಹೇಳಿ ಬಹಳ ಜನ ನಮ್ಮ ನೋವನ್ನ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂತ ನಮ್ಮ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೆ. ನಾನು ನಮ್ಮ ಅಧಿಕಾರಿಗಳೆಲ್ಲ ಕೂಡ ವಿಸಿಟ್ ಮಾಡ್ದೋ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಜಾಯಿಂಟ್ ಸರ್ವೆ ಕೂಡ ನಾವು ಮಾಡ್ದೋ. ಸೊ ಮಾಡಿ ಒತ್ತಡವನ್ನು ತಂದು ಕೊನೆಗೆ ರಕ್ಷಣಾ ಮಂತ್ರಿಗಳನ್ನ ನಾವು ಹೋಗಿ ಭೇಟಿಯನ್ನು ಮಾಡ್ದೋ. ಈಗ ಅವರು ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. 22 ಕಿಲೋಮೀಟರ್ನ 22 ಎಕರೆಯನ್ನ ಇವತ್ತು ನಾವು ಅವರಿಂದ ಜಮೀನನ್ನ ರಸ್ತೆಗೋಸ್ಕರ ಏನು ಒಂದು ಗಂಟೆಯಲ್ಲಿ ಏನು ನಮಗೆ ಅಡಚಣೆ ಆಗ್ತಾ ಇತ್ತು ರಸ್ತೆ ಹೋಗ್ಬೇಕಾದ್ರೆ ಟ್ರಾಫಿಕ್, ಅದನ್ನ ಕೇವಲ 5 ರಿಂದ 8 ನಿಮಿಷದೊಳಗಡೆ ಆ ಟ್ರಾಫಿಕ್ ನ ಪಾಸ್ ಆನ್ ಮಾಡಲಿಕ್ಕೆ ಒಂದು ಹೊಸ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದು. ನಮ್ಮ ರಕ್ಷಣಾ ಇಲಾಖೆಯವರು ಬಹಳ ಜವಾಬ್ದಾರಿಯಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ನಮಗೆ ಈಗಾಗಲೇ 12 ಎಕರೆ ಜಮೀನನ್ನ ನಮ್ಮ ಕರ್ನಾಟಕ ಬಿಬಿಎಂಪಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಕೆಲವು ಜಮೀನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಈಗ ಅಲ್ಲಿ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟವರು 30ನೇ ತಾರೀಕು ಅವರು ರಿಟೈರ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಗೌರವನ ಸಲ್ಲಿಸಬೇಕು, ಅವ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ನಮ್ಮ ಕಚೇರಿಗೆ ಕರೆಸಿ ಅವ್ರಿಗೆ ಒಂದು ನಮನವನ್ನ ತಿಳಿಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ನಾನು ನಮ್ಮ ಬಿಡಿಎ ಚೇರ್ಮನ್ರು ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರು ಮಾಡಿದ್ದೇವೆ. ಸೊ ಯಾಕೆಂದ್ರೆ ಈಗಾಗಲೇ ಟೆಂಡರ್ ಕೂಡ ನಾನು ಕರೆದು ಬಿಟ್ಟಿದ್ದೇನೆ. 35 ಕೋಟಿ ರೂಪಾಯಿ ಫಸ್ಟ್ ಫೇಸ್ ಕೆಲಸಕ್ಕೆ 3.5 ಕಿಲೋಮೀಟರ್ಗೆ ನಾನು ಟೆಂಡರ್ ಕೂಡ ನಾನು ಕರೆದು ಬಿಟ್ಟಿದ್ದೇನೆ. 35 ಕೋಟಿ ರೂಪಾಯಿ ವೆಚ್ಚದ ವೆರಿ ಸಫಿಸ್ಟಿಕೇಟೆಡ್ ಆ ಒಳಗಡೆ ಮಿಲಿಟರಿ ಕಾಂಪೌಂಡ್ ಒಳಗಡೆ ಈ ಜಾಗ ಈಜಿಪುರ ಟು ಬೆಳ್ಳಂದೂರು ಇದನ್ನು ಕೂಡ ಈಗಾಗಲೇ ನಾನು ಟೆಂಡರ್ ಕೂಡ ಕರೆದಿದ್ದೇನೆ. ಈಗ ಓಪನ್ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಆದಷ್ಟು ಜಲ್ದಿ ಈಗ ಅದಕ್ಕೆ ಒಂದು ಮುಹೂರ್ತ ಕೂಡ ನಾನು ಫಿಕ್ಸ್ ಮಾಡಿದ್ದೇನೆ. ಅವರೆಲ್ಲ ಪೇಪರ್ಸ್ ಎಲ್ಲ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ನನಗೆ ಬಹಳ ಏನೇ ಕಾರ್ಯಕ್ರಮ ಇದು ಕೂಡ ಇನ್ನು 30th ಒಳಗಡೆ ಪಾಪ ಅವ್ರು ರಿಟೈರ್ಡ್ ಆಗೋಕ್ಕಿಂತ ಮುಂಚಿತವಾಗಿ ಇದನ್ನ ನಾನು ರಾಜ್ಯದ ಜನತೆಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಕರೆಸಿ ಇವತ್ತು ಸನ್ಮಾನ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಇತಿಹಾಸದಲ್ಲಿ ಇದು ಬಹಳ ವಿಶೇಷವಾದಂಥದ್ದು. ಇದಲ್ಲದೆ ಹೆಬ್ಬಾಳ ಹತ್ರ ಕೂಡ ಒಂದು 2 ಎಕರೆ ನಮಗೆ ಜಮೀನನ್ನ ಬಿಟ್ಕೊಡ್ಬೇಕು ಅಂತ ಅದು ಕೂಡ ನಾವು ಒಂದು ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಟನಲ್ಗೆ ಎಂಟ್ರಿ ಪಾಯಿಂಟ್ಗೆ ಆ ಜಾಗ ಕೂಡ ನಮಗೆ ಅವಶ್ಯಕತೆ ಇದೆ, ಅದು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇದಲ್ಲದೆ ಇನ್ನ 10 ಎಕರೆ ಪ್ರಪೋಸಲ್ ಕೂಡ ಅವರ ಮುಂದೆ ಇದೆ, ಅದು ಕೂಡ ಸಹಾನುಭೂತಿಯಿಂದ ಒಟ್ಟು ಅಲ್ಲಿ ಈಜಿಪುರ ಬೆಳ್ಳಂದೂರು ಆ ಸುತ್ತಮುತ್ತಲು ಏನು ಆ ರೋಡ್ ಇದೆ ಟ್ರಿಂಟ್ರಿ ಸರ್ಕಲ್ ಇಂದ ಪ್ರಾರಂಭ ಆಗಿ ಹೊಸ ರಸ್ತೆ ಏನು ನಿರ್ಮಾಣ ಆಗ್ತದೆ ಬಹುಶಃ ಒಟ್ಟು 22 ಎಕರೆನ ನೀವು ನಮಗೆ ಕೊಡಬೇಕು ಅಂತ ನಮ್ದು ಒಟ್ಟು ಪ್ರಸ್ತಾವನೆ ಇದೆ.
ಅದಕ್ಕೆ ಏನೇನು ಬೇಕೋ ದಾಖಲೆ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಮಾಡಿದ್ದೇವೆ. ಸೊ ಆಗ ಏನು ನಮ್ಮ IT ಹಬ್ಗೆ ಏನು ಒಂದು ದೊಡ್ಡ ಸಮಸ್ಯೆ ಇತ್ತು, ರಸ್ತೆಗಳ ಸಮಸ್ಯೆ ಇತ್ತು, ಅದು ಪರಿಹಾರವನ್ನು ಮಾಡಲಿಕ್ಕೆ ಈ ಒಂದು ದೊಡ್ಡ ಐತಿಹಾಸಿಕವಾದಂಥ ಶ್ರಮ ಫಲ ಎಲ್ಲ ಕೂಡ ಇವತ್ತು ಸಮಸಮವಾಗಿ ಹೋಗ್ತಾ ಇದೆ. ಈ ವಿಚಾರವನ್ನು ನಾನು ನಮ್ಮ ಬೆಂಗಳೂರಿನ ನಾಗರಿಕರಿಗೆ, ವಿಶೇಷವಾಗಿ ಈಸ್ಟ್ ಪ್ರವಾಸ ಮಾಡ್ತಿದ್ದಂಥವ್ರು, ಅಲ್ಲೆಲ್ಲರೂ ಕೂಡ ಆಗ್ರ, ಬೆಳ್ಳಂದೂರು IT ಕಾರಿಡಾರ್ಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ದಿಸ್ ಇಸ್ ಆಲ್ಸೋ ಒನ್ ಫೇಸ್.